ನಜ್ಜಿ ಏನಮ್ಮ ಇದು ನಜ್ಜಿ ಪಿಂಡ. ನಮ್ಮ ಬೆಂಗಳೂರು ಬುಲ್ಸ್ 2-2 ಮ್ಯಾಚು. ಏನೋ ಒಂದು ಪಾಸಿಟಿವ್ ಸ್ಟಾರ್ಟ್ನ ಕೊಡ್ತಾರೆ ಈ ಸಲ. BC ರಮೇಶ್ ಅವರು ಕೋಚ್ ಆಗಿದ್ದಾರೆ, ಏನಾನ ಒಂದು ಮಾಡ್ತಾರೆ ಅಂತ ಕೂತ್ಕೊಂಡಿದ್ರೆ ಈ ಕಡೆಯಿಂದ ಹಳೆ ಚಾಡಿ ಮತ್ತೆ ನಗಬೇಕು ಅಳಬೇಕು ಗೊತ್ತಾಯ್ತಿಲ್ಲ ಗುರು. ಫಸ್ಟ್ ಹಾಫೇ 10 ಪಾಯಿಂಟ್ ಲೀಡಲ್ಲಿ 10 ಪಾಯಿಂಟ್ ಲೀಡಲ್ಲಿ ಬಿಟ್ಕೊಂಡು ಕೊಟ್ಬಿಟ್ಟು ನೀವು ಅಲ್ಲಿ ಎಲ್ಲಿಂದ ಹೊಡಿತೀರಾ ಗುರು ರಿಕವರ್ ಆಗಿಬಿಟ್ಟು. ಸೆಕೆಂಡ್ ಹಾಫ್ ನಾವೇ ಜಾಸ್ತಿ ಪಾಯಿಂಟ್ ತಗೊಂಡಿರೋದು, 20+ ಪಾಯಿಂಟ್ ತಗೊಂಡಿದ್ದೀವಿ, ಅವ್ರಿಗಿನ ನಾವೇ ಒಂದು ಸ್ವಲ್ಪ ಪಾಯಿಂಟ್ ಜಾಸ್ತಿ ತಗೊಂಡಿದ್ದೀವಿ. ಬಟ್ ಆದರೂ 10 ಪಾಯಿಂಟ್ ಡಿಫ್ರೆನ್ಸ್ ಫಸ್ಟ್ ಹಾಫಲ್ಲಿ ಇದ್ದಂಥದ್ದು. ಫಸ್ಟ್ ಹಾಫಲ್ಲೇ ನಾವು ಬಿಟ್ಕೊಂಡು ಕೊಟ್ಬಿಟ್ಟಿದ್ದೀವಿ ಮ್ಯಾಚ್ನ ಅವರಿಗೆ. ಅಶ್ವಿನ್ ಮಾಲಿಕ್ ರೂಲ್ ಮಾಡಿ ಇಟ್ಬಿಟ್ರು ಅಲ್ಲಿ. ನೀರಜ್ ಬೇರೆ ಅವ್ರ ಜೊತೆಗೆ ಸೇರ್ಕೊಂಡಿದ್ದು. ಅಲ್ಲಿ ನೋಡಿ ಅಲ್ಲಿ ಸೌರಭ್ ನಂದಲ್ಲೋ ಇಲ್ಲಿ ಬೇರೆ ಪಾಯಿಂಟ್ಸ್. ನಮ್ಮ ಕಡೆ ಡಿಫೆನ್ಸ್ ಅಂತೂ ಕೇಳಂಗೇನೆ ಇಲ್ಲ. ಅವ್ರ ಕಡೆ ನೋಡಿ ಡಿಫೆನ್ಸ್ ಫಜಲ್ ಅತ್ರಾಚಲಿ ಜೊತೆಗೆ ಅಶ್ವಿನ್ ಮಾಲಿಕ್ಕು ಅಶ್ವಿನ್ ಮಾಲಿಕ್ ಅಲ್ಲ ಫಜಲ್ ಅತ್ರಾಚಲಿ ಜೊತೆಗೆ ನಮ್ಮ ಸೌರಭ್ ನಂದಲು ಇಬ್ಬರು ಸೇರ್ಕೊಂಡು ಟ್ಯಾಕಲ್ ಮೇಲೆ ಟ್ಯಾಕಲ್ ಹಂಗೆ ನೋಡೋಕೆ ರೈಡಿಂಗ್ ಪಾಯಿಂಟ್ಸ್ನ ಜಾಸ್ತಿ ಬಂದಿರೋದು. ಹಂಗೂ ಲಾಸ್ಟ್ ಮೂಮೆಂಟಿಗೆ ಆಲ್ಔಟ್ ಕೊಟ್ಟಿದ್ದು, ಜೊತೆಗೆ ಲಾಸ್ಟ್ ಮೂಮೆಂಟಿಗೆ ಬಂದಂಥ ಪಾಯಿಂಟ್ಸ್ಗಳು ನಮಗೆ ಇಲ್ಲ ಅಂದರೆ ಇನ್ನೂ ಒಂದು ಯೂಸ್ ಮಾರ್ಜಿನಲ್ಲೇ ಸೋಲ್ತಾ ಇದ್ವಿ. ಲಾಸ್ಟ್ ಮೂಮೆಂಟಿಗೆ ಹಂಗೆ ಪಾಯಿಂಟ್ಸ್ಗಳು ಬಂದೋ, ಯೋಗೇಶ್ವರ್ ಮಾಡಿದ್ರು ಅಲ್ಲಿ ಇಲ್ಲಿ ರೈಡು, ಆಮೇಲೆ ಅಲ್ಲಿ ಇಲ್ಲಿ ಪಾಯಿಂಟ್ಸ್ಗಳು ಬಂದು ನನಗೆ ನಿಜವಾಗ್ಲೂ ಈ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಯಾಕೆಂದರೆ ಫಸ್ಟ್ ಹಾಫಲ್ಲೇ ಬಿಟ್ಕೊಂಡು ಕೊಟ್ಬಿಟ್ಟಿದ್ವಿ ನಾವು. ಕಮ್ ಬ್ಯಾಕ್ ಮಾಡಿ ಹೊಡಿಬೇಕಾಗಿತ್ತು, ಕಮ್ ಬ್ಯಾಕ್ ಮಾಡಿದ್ವಿ, ಬಟ್ ಇನ್ನೂ ಬೇಕಾಗಿತ್ತು. ಇನ್ನೂ ಕಮ್ ಬ್ಯಾಕ್ ಸಾಲಿಲ್ಲ. ಏನು ಹೇಳ್ತೀರಾ ಗುರು, ಏನು ಹೇಳ್ತೀರಾ? ಲಾಸ್ಟ್ ಮ್ಯಾಚ್ ಹಾವಳಿ ಕೊಟ್ಟಂಥ ಆಕಾಶ್ ಶಿಂದೆ ಆಟ ಈ ಮ್ಯಾಚ್ ನಡೀಲಿಲ್ಲ. ಆ್ಯಂಡ್ ನಮ್ಮ ಕ್ಯಾಪ್ಟನ್ ಅಂಕುಶ್ ಆಟನೂ ಕೂಡ ಲಾಸ್ಟ್ ಮ್ಯಾಚು ಹಾವಳಿ ಇತ್ತು. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಲಾಸ್ಟ್ ಮ್ಯಾಚ್ ಮಸ್ತಾಗಿ ಆಡಿದ್ರು. ಇಬ್ಬರು ಮಸ್ತಾಗಿ ಆಡಿ ಮ್ಯಾಚ್ನ ಟೈ ಮಾಡಿಸಿದ್ರು, ಡ್ರಾ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಸಾಕಾದಾಗ ಅವರಿಬ್ಬರು ಪರ್ಫಾರ್ಮ್ ಮಾಡಿದ್ರೆ ಯಾಕೋ ಮ್ಯಾಚ್ ಗೆಲ್ಲೋ ಥರ ಕಾಣಿಸ್ತೈತೆ ಸೀನ್ ನೋಡ್ತು ಅಂತಂದರೆ. ನಮ್ಮ ಕಡೆ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು. ರೈಡರ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಆಶೀಶ್ ಅವರು ಪಾಯಿಂಟ್ಸ್ಗಳನ್ನ ತೊಗೊಂಬಂದರು, ಜೊತೆಗೆ ಮಿರ್ಜಾಯಿನ್ ಪಾಯಿಂಟ್ಸ್ನ ತೊಗೊಂಬಂದರು. ಸೊ ಇಬ್ಬರು ಅದೇ ನಾವು ಮೇನ್ ಎಕ್ಸ್ಪೆಕ್ಟೇಷನ್ ಇರೋದೇ ಆಕಾಶ್ ಶಿಂದೆ ಮೇಲೆ. ಆಕಾಶ್ ಶಿಂದೆ ಕೈಲೇ ಆಗಲಿಲ್ಲ ಅಂತಂದರೆ ಏನು ಅಂತ ಅನಿಸುತ್ತೆ. ಯಾಕಂದರೆ ನೋಡಿಲ್ಲ 15 ಪಾಯಿಂಟ್ ಒಬ್ಬರೇ ಅಶ್ವಿನ್ ಮಾಲಿಕ್ ಒಬ್ಬರೇ ತಾಕೊಂಬಂದ್ಬಿಟ್ಟಿದ್ರು ಹೋಗಿ. ರೈಡಿಂಗ್ ಡಾಮಿನೇಷನ್ ಅಟ್ ಇಟ್ಸ್ ಬೆಸ್ಟು. ಈ ಕಡೆಯಿಂದ ನಮ್ಮ ಡಿಫೆನ್ಸು ಇಲ್ಲ, ಆ್ಯಂಡ್ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹಂಗೆ ಹಿಂಗೆ ಅಷ್ಟೇ ಸ್ವಲ್ಪ ಓಕೆ. ರೈಡಿಂಗ್ ಡಿಪಾರ್ಟ್ಮೆಂಟ್ ಓಕೆ, ಬಟ್ ಡಿಫೆನ್ಸ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು. ಅವ್ರ ಕಡೆ ಇದ್ದಂಥ ಡಿಫೆನ್ಸು ನಮ್ಮ ಕಡೆ ಇದ್ದಂಥ ಡಿಫೆನ್ಸು ಕಂಪೇರ್ ಮಾಡ್ತು ಅಂದರೆ ಅವ್ರ ಕಡೆನೇ ಸಿಕ್ಕಾಪಟ್ಟೆ ಬಿಟ್ರಾಗಿ ಪರ್ಫಾರ್ಮ್ ಮಾಡಿರುವಂಥದ್ದು. ನಮ್ಮ ಕಡೆ ತೀರಾ ಕಳಪೆ ಡಿಫೆನ್ಸು. ನನಗೆ ಅದೇ ಏನು ಗೊತ್ತಾ, ಗೆದ್ರೆ ಏನೋ ಮಾತಾಡ್ಬಿಡ್ಬೋದು, ಸೋತ್ರೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಡಬ್ಬಾ ಥರ ಆಡಿದ್ದಾರೆ ಅಂತ ಹೇಳೋಕ್ಕಾಗತ್ತಾ? ಡಬ್ಬಾ ಥರನೇ ಆಡಿದ್ರು ಇವತ್ತು ಹಂಗೆ ನೋಡೋಕೆ ಹೋದರೆ. ಬಿಡಿ, ಏನೂ ಮಾಡೋದಕ್ಕಾಗೋದಿಲ್ಲ, ರಿಕವರ್ ಆಗ್ತಾರೆ ಅಂತ ಅನ್ಕೊಂಡಿದ್ದು. ಫಸ್ಟ್ 2 ಮ್ಯಾಚ್ ಅಲ್ವಾ, 18 ಮ್ಯಾಚ್ ಇದೆ. ಫಸ್ಟ್ 2 ಮ್ಯಾಚ್ನ ಸೋತಿದ್ದೀವಿ. ಅಟ್ಲೀಸ್ಟ್ ಫಸ್ಟ್ ಮ್ಯಾಚ್ ಕೊಟ್ಟಂಥ ಕಾನ್ಫಿಡೆನ್ಸೇ ಬೇರೆ ಗುರು. ಫಸ್ಟ್ ಮ್ಯಾಚ್ ಸೋತಿರ್ಬೋದು, ಅವನ ಅಜ್ಜಿ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಹೊಗಳಿದ್ದೆ ನಮ್ಮ ಬೆಂಗಳೂರು ಬುಲ್ಸ್ನ. ಈ ಮ್ಯಾಚ್ನ ನೋಡ್ತು ಅಂದರೆ ನನಗೆ ಹೊಗಳಬೇಕು ಅಂತ ಏನು ಅನ್ನಿಸ್ತಿಲ್ಲ. ಯಾಕಂದರೆ ಸ್ಟಾರ್ಟಿಂಗಿಂದನೂ ಕೂಡ 1-sided ಮ್ಯಾಚ್ ಇದು, ಎಂಡ್ ಆಗಿದ್ದು ಕೂಡ 1-sided ಆಗಿನೇ. ನಿಮಗೇನು ಅನ್ನಿಸ್ತು ಗುರು? ಒಟ್ಟಲ್ಲಿ ಅದೇನೋ ಒಂದು ಲಾಸ್ಟ್ ಒಂದು 8 ನಿಮಿಷ ಇರ್ಬೇಕಾದ್ರೆ ಹೊಡಿತಾರೋ ಅಂತ ಫ್ಲೋ ನೋಡ್ತು ಅಂದರೆ ಏನಾದರೂ ಹತ್ರಕ್ಕೆ ಬಂದ್ಬಿಡ್ತಾರೋ ಅಂತ ಅನಿಸ್ಬಿಟ್ಟಿತ್ತು. ಬಟ್ ತೀರಾ ಹತ್ರಕ್ಕೆಲ್ಲ ಏನೂ ಬರಲಿಲ್ಲ. ಜಾಸ್ತಿ ಮಾತಾಡೋವಂಥದ್ದೆಲ್ಲ ಏನಿಲ್ಲ. ನೆಕ್ಸ್ಟ್ ಮ್ಯಾಚ್ ಅವ್ರು ರಿಕವರ್ ಆಗಿಬಿಟ್ಟು ಬರಬೇಕಾಗಿದೆ ನಮ್ಮ ಬೆಂಗಳೂರು ಬುಲ್ಸು. ದಬಂಗದಲ್ಲಿ ಸಗದಾಗಿ ಪರ್ಫಾರ್ಮ್ ಮಾಡಿದ್ರು, ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು. ಯಾಕಂದರೆ ಸ್ಟಾರ್ಟಿಂಗ್ ನಾನು ಕೂಡ ಲೀಡ್ ಅವರೇ ಇಟ್ಕೊಂಡಿದ್ರು. ಅದೇ ಹೇಳಿದ್ನಲ್ಲ, ಫಸ್ಟ್ ಹಾಫಲ್ಲೇ ಗೆದ್ಬಿಟ್ರು ಅವರು. ಫಸ್ಟ್ ಹಾಫಲ್ಲೇ 10 ಪಾಯಿಂಟ್ ಲೀಡ್ ಅಂತಂದರೆ ಕಮ್ ಬ್ಯಾಕ್ ಮಾಡೋದು ಕಷ್ಟನೇ ಆಗುತ್ತೆ ಬೆಂಗಳೂರು ಬುಲ್ಸಿಗೆ. ಬಟ್ ಕಮ್ ಬ್ಯಾಕ್ಗೆ ಹೆಸರುವಾಸಿ ಆಗಿರುವಂಥ ಬುಲ್ಸಿಗೆ ಏನು ಕಷ್ಟ ಆಗ್ತಾ ಇರಲಿಲ್ವೇನೋ. ನೋಡೋಣ, ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ ಅವರು ಗೆಲ್ತಾರೆ ಅಂತ. ಅಲ್ಲಾಗರು 3 ಮುಕ್ತಾಯ ಮಾಡಿಬಿಟ್ಟಿರೋ ಆಮೇಲೆ ನಿಜಾಲು 18 ಮ್ಯಾಚ್ ಇರೋದಲ್ಲಿ ಏನಲ್ಲೇನು 22 ಮ್ಯಾಚ್ ಇಲ್ಲ ಅಲ್ಲಿ. 18 ಮ್ಯಾಚ್ ಇದೆ. ಮೆಜಾರಿಟಿ ಆಫ್ ದ ಮ್ಯಾಚಸ್ನ ಗೆಲ್ಲಬೇಕಾಗುತ್ತೆ, ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದು. ನಿಜವಾಗ್ಲೂ ಭಯ ಆಗ್ತೈತೆ ಯಾಕೋ ಫಸ್ಟ್ 2 ಮ್ಯಾಚ್ ಈ ಥರ ಸ್ಟಾರ್ಟ್ ಮಾಡಿರೋದು ನೋಡ್ತು ಅಂತ ಅಂದರೆ. ಯಾಕಂದರೆ ನಾವು ಒಂಥರ ಬೆಂಕಿ ಸ್ಟಾರ್ಟ್ ಕೊಟ್ಟರೆ ಒಂಥರ ಸಖತ್ತಾಗಿ ಆಗಬೇಕು ಸೀಸನ್ ಅಂದರೆ ಫಸ್ಟ್ 2 ಮ್ಯಾಚು ಅಲ್ಲಿ 1 ಮ್ಯಾಚ್ ಆದ್ರೂ ಗೆಲ್ಲಬೇಕು. ಸೊ ಫಸ್ಟ್ 2 ಮ್ಯಾಚ್ ಹಿಂಗಾಗಿದೆ ಅಂತಂದರೆ ಅಂದರೆ ಏನು ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಿಲ್ಲ ಬೆಂಗಳೂರು ಬುಲ್ಸು. ರಿಕವರ್ ಆಗಬಹುದು, ನೋಡೋಣ. ಕಾನ್ಫಿಡೆನ್ಸ್ ಇದೆ, ಆಗ್ತಾರೆ, ಪಂಪ್ಡಪ್ ಬರ್ತಾರೆ ಅಂತ. ಬಟ್ ಏನಂತಂದರೆ ಗೋಳವನಜ್ಜಿ ಲಾಸ್ಟ್ ಸೀಸನ್ ಎಲ್ಲಿ ಬಿಟ್ಟವರು ಅಲ್ಲೇ ಅವರಲ್ಲ, ಅಲ್ಲೇ ಕೂತ್ಕೊಂಡವ್ರಲ್ಲ, ಎದಳ್ತಿಲ್ವಲ್ಲ, ಅದೇ ಬೇಜಾರಾಗ್ತಾ ಇರೋದು. ಈ ಸೀಸನ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಕಿಕ್ ಸ್ಟಾರ್ಟ್ ಕೊಡ್ತಾರೆ ಅಂತ, ಗೆಲುವಿನ ಸ್ಟ್ರಿಕ್ಗಳು ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ. ಪಂಪ್ಡಪ್ ಆಗ್ತಾರೆ ಫ್ಯಾನ್ಸ್ಗಳು ಅಂತ. ಬಟ್ ಫ್ಯಾನ್ಸ್ಗಳಿನ್ನ ಅಲ್ಲೇ ಬಿದ್ದವ್ರೆ. ಬೆಂಗಳೂರು ಬುಲ್ಸ್ ಅಂದರೆ ಸೋಲ್ತಾರೆ, ಅದರಲ್ಲೇ ಬಿದ್ದವ್ರೆ. ಯಾವಾಗ ಎದ್ದೇಳಿಸ್ತಾರೋ ಗೊತ್ತಿಲ್ಲ ಫ್ಯಾನ್ಸ್ಗಳನ್ನ, ರೊಚ್ಚಿಗೆ ಬೂಸ್ತಾರೋ. ಮತ್ತೆ ಸಿಗೋಣ ಮುಂದಿನ ನೋಡಿದ್ಲಿಗ. ನಿಮ್ಗೆ ಅನಿಸ್ತು ಇವತ್ತಿನ ಮ್ಯಾಚ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾಯ್.